ನಮಸ್ಕಾರ. ಸೀಸನ್ 18 ಪುನರಾರಂಭ ನಾಳೆಯಿಂದ ಆಗ್ತಾ ಇದೆ. KKR ವಿರುದ್ಧ RCB ಮ್ಯಾಚ್ ಆಡ್ತಾ ಇದೆ. RCB ಟೀಮ್ನ ಒಬ್ಬರೊಬ್ಬರೇ ಸೇರ್ಕೊಡ್ತಾ ಇದ್ದಾರೆ. ನಮ್ಮ ದೇಸಿ ಪ್ಲೇಯರ್ಸ್ಗಳು ಏನು ಭಾರತದ ಪ್ಲೇಯರ್ಸ್ಗಳಿದ್ದಾರೆ ಅವರೆಲ್ಲ ಆಲ್ರೆಡಿ ಸೇರ್ತಾರೆ. ಆದ್ರೆ ಫಾರಿನ್ ಪ್ಲೇಯರ್ಗಳ ಕತೆ ಏನಪ್ಪಾ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಪ್ರಶ್ನೆ ಆಗಿತ್ತು. ಆದ್ರೆ ಫುಲ್ ಜೋಶ್ ತುಂಬುವಂತಹ ಸುದ್ದಿ ಬಂದಿದೆ. ಫಾರಿನ್ ಪ್ಲೇಯರ್ಸ್ ಆಲ್ರೆಡಿ ಎಲ್ಲರೂ ಬಂದು ತಂಡವನ್ನ ಸೇರ್ಕೊಳ್ತಾ ಇದ್ದಾರೆ. ಫಿಲ್ ಸಾಲ್ಟ್ ಆಗ್ಲೇ RCB ಟೀಮ್ ಅನ್ನ ಬಂದು ಸೇರ್ಕೊಂಡಿದ್ದಾರೆ. ಇನ್ನು ಲಿಯಾಮ್ ಲಿವಿಂಗ್ ಸ್ಟೋನ್ ಅವರು ಕೂಡ RCBಗೆ ಬಂದು ಜಾಯ್ನ್ ಆಗಿದ್ದಾರೆ. ಇನ್ನು ಓಪನರ್ ಜೇಕಬ್ ಬೆಥೆಲ್ ಅವರು ಕೂಡ ಬಂದಿದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ಪ್ರಾಕ್ಟೀಸ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ಈ ತ್ರಿಮೂರ್ತಿಗಳು, ಇಂಗ್ಲೆಂಡ್ ನ ಈ ತ್ರಿಮೂರ್ತಿಗಳು ಈಗಾಗಲೇ ಪ್ರಾಕ್ಟೀಸ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ಇನ್ನು ಕಳೆದ ಮ್ಯಾಚ್ ನ CSK ಯಲ್ಲಿ ಹೊಡಿ ಬಡಿ ಆಟ ಆಡಿದ ರೊಮೇರಿಯೋ ಶೆಫರ್ಡ್ ಅವ್ರ ಕತೆ ಏನಪ್ಪಾ, ಬರ್ತಾರಾ ಇಲ್ವಾ ಅಂತ ಹೇಳಿ ಎಲ್ಲರಿಗೂ ಪ್ರಶ್ನೆ ಇತ್ತು. ಅವರು ಸಹ ಈಗಾಗಲೇ ಐ ಆಮ್ ರೆಡಿ ಟು IPL ಅಂತ ಹೇಳ್ಬಿಟ್ಟು ಮತ್ತೆ ಬಂದು ಸೇರ್ಕೊಂಡಿದ್ದಾರೆ. ಈಗಾಗಲೇ ತಮ್ನೇಲ್ ಕೊಟ್ಟವ್ರೆ. ಬಂದಾಗ್ಲೇ RCB ಕ್ಯಾಂಪ್ ಸೇರ್ಕೊಂಡಿದ್ದಾರೆ. ಇನ್ನು ನುವಾನ್ ತುಷಾರ ಈ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಏನೋ ಪ್ಲೇಯಿಂಗ್ 11 ಅಲ್ಲಿ ಅವಕಾಶ ಸಿಗೋ ಎಲ್ಲ ಚಾನ್ಸಸ್ ಇದೆ. ಅವರು ಕೂಡ ಈಗಾಗಲೇ ಬಂದು ಸೇರ್ಕೊಂಡಿದ್ದಾರೆ. ಇನ್ನು RCB ಯ ಮ್ಯಾಚ್ ಫಿನಿಶರ್, ಈ ಬಾರಿಯ ಮ್ಯಾಚ್ ಫಿನಿಶರ್ ಅಂದ್ರೆ ಅದು ಟೀಮ್ ಡೇವಿಡ್ ಕೂಡ ಫುಲ್ ಜೋಶ್ ಅಲ್ಲಿ ಐ ಆಮ್ ರೆಡಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ರೆಡಿ ಅಷ್ಟೇ ಅಲ್ಲ, ನೆನೆ ರಾತ್ರಿ ಫುಲ್ ಮಳೆ ಬಂದಿತ್ತು ಬೆಂಗಳೂರಲ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂ ಫುಲ್ ಮಳೆಯಿಂದ ತೊಯ್ದೋಗಿತ್ತು. ಅಲ್ಲಿ ಟೀಮ್ ಡೇವಿಡ್ ಅವರು ಫುಲ್ ಎಂಜಾಯ್ ಮಾಡಿದ್ದಾರೆ. ಫುಲ್ ಬಟ್ಟೆ ಬಿಚ್ಕೊಂಡು ಚಡ್ಡಿಯಲ್ಲಿ ಫುಲ್ ಸ್ಟೇಡಿಯಂ ಅಲ್ಲಿ ಜಾರ ಬಂಡೆ ಆಡಿದ್ದಾರೆ. ಸಾಕತ್ ಎಂಜಾಯ್ ಮಾಡಿದ್ದಾರೆ. ಟೀಮ್ ಫುಲ್ ಶಾಕ್ ಆಗಿತ್ತು, ಏನ್ ಗುರು ಇವನು ಹಿಂಗ್ ಆಡ್ತಾ ಇದ್ದಾನೆ ಮಳೆಯಲ್ಲಿ ಅಂತ ಹೇಳ್ಬಿಟ್ಟು. ಮಾತ್ರ ಟೀಮ್ ಡೇವಿಡ್ ಅವರು ಪ್ರಾಕ್ಟೀಸ್ ಮಾಡಕ್ ಆಗಲ್ಲ, ಯಾಕಂತ ಹೇಳಿದ್ರೆ ಮಳೆ ಬಂದಿತ್ತು. ಸಖತ್ ಎಂಜಾಯ್ ಅಲ್ಲೇ ಬಂದು ಫುಲ್ ಮಳೆಯಲ್ಲಿ ಫುಲ್ ಸ್ಟೇಡಿಯಂ ಪೂರ್ತಿ ಜಾರ್ಕೊಂಡು ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ದಾರೆ. ಫುಲ್ ಜೋಶ್ ಇದೆ ಟೀಮ್ ಅಲ್ಲಿ, ಯಾಕಂದ್ರೆ ಪ್ಲೇ ಆಫ್ ಎಂಟ್ರಿಗೆ ಇನ್ನೇನು ಒಂದು ಹೆಜ್ಜೆ ಇದೆ. ಹೆಜಲ್ವುಡ್ ಅವ್ರ ಕತೆ ಏನು ಅನ್ನೋದು ಇನ್ನೂ ಸಹ ಗೊತ್ತಾಗಿಲ್ಲ. ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಅವರು ಕೂಡ ಈಗಾಗಲೇ ಎಂಟ್ರಿ ಆಗಿದೆ. ಇನ್ನು ಮಯಾಂಕ್ ಅಗರ್ವಾಲ್ ಫುಲ್ ಜೋಶಲ್ಲಿದ್ದಾರೆ, ಈಗಾಗಲೇ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ. ಈ ಸತಿ ಒಂದು ಭರವಸೆ ಮೂಡಿಸ್ತೀನಿ ಅನ್ನೋ ನಂಬಿಕೆ ಅವರಲ್ಲಿದೆ. ಯಾಕಂತ ಹೇಳಿದ್ರೆ ಲಕ್ಕಿಲಿ ಬಂದಿದ್ದಾರೆ ಈಗ ದೇವದತ್ ಪಡಿಕ್ಕಲ್ ಅವರ ರಿಪ್ಲೇಸ್ಮೆಂಟ್ ಆಗಿ. ನೋಡೋಣ ಅವರಿಗೆ ಪ್ಲೇಯಿಂಗ್ 11 ಚಾನ್ಸ್ ಸಿಕ್ಕಿ ಏನಾರೆ ಹೊಡಿತಾರ ಈ ಸತಿ ಅದ್ಭುತವಾಗಿ ಆಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಇನ್ನು ಸ್ವಸ್ತಿಕ್ ಚಿಕಾರ್ ಕೂಡ ನನಗೊಂದು ಚಾನ್ಸ್ ಕೊಟ್ಟು ನೋಡಿ ಗುರು ಅನ್ನೋ ರೀತಿಯಲ್ಲಿ ಫುಲ್ ಪ್ರಾಕ್ಟೀಸ್ ಗಳನ್ನ ಮಾಡ್ತಾ ಇದ್ದಾರೆ. ಅದ್ಭುತವಾಗಿ ಆಡ್ತಾ ಇದ್ದಾರೆ ಪ್ರಾಕ್ಟೀಸ್ ಸೆಷನ್ ಗಳಲ್ಲಿ. ಇಂಪ್ರೆಸ್ ಮಾಡ್ತಾರೆ, ಆದ್ರೆ ಚಾನ್ಸ್ ಸಿಗ್ತಿಲ್ಲ. ನೋಡೋಣ ಈ ಸತಿ ಏನಾದ್ರು ಸಿಗುತ್ತಾ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ. ಇನ್ನು ಭುವಿ ಕೂಡ ಬೌಲಿಂಗ್ ನಲ್ಲಿ ಆಗ್ಲೇ ಪ್ರಾಕ್ಟೀಸ್ ಶುರು ಮಾಡ್ಕೊಂಡಿದ್ದಾರೆ. ಇನ್ನು ಬೆಥೆಲ್ ಬ್ಯಾಟಿಂಗ್ ಇದ್ ಮಾಡ್ಕೊಂಡಿದ್ದಾರೆ. ಇನ್ನು ಎಲ್ಲರಿಗೂ ಒಂದು ಇಂಟ್ರೆಸ್ಟಿಂಗ್ ಅನ್ಸಿದ್ದು ವಿರಾಟ್ ಕೊಹ್ಲಿ ಅವ್ರದ್ದು. ವಿರಾಟ್ ಕೊಹ್ಲಿ ಅವರು ಒಂದು ರಿವರ್ಸ್ ಸ್ವೀಪ್ ಪ್ರಾಕ್ಟೀಸ್ ಮಾಡ್ತಾ ಇರೋದು ಫೋಟೋ RCB ಶೇರ್ ಮಾಡ್ಕೊಂಡಿದೆ. ಎಲ್ಲ ಒಂದ್ ಕಡೆ ಈ ಸತಿ ಏನು ಈಗಾಗಲೇ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿರೋದ್ರಿಂದ ವಿರಾಟ್ ಕೊಹ್ಲಿ ಏನಾದ್ರೆ ಈ ಸತಿ ಇದು IPL ನಲ್ಲಿ ಹೊಸ ಶಾರ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರ, ಒಂದು ಇನ್ವೈಟ್ ಮಾಡ್ತಾರ ಅನ್ನೋದು ಒಂದು ಎಲ್ಲರಿಗೂ ಇದೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ರಿವರ್ಸ್ ಸ್ವೀಪ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರುವಂತಹ ಒಂದು ಫೋಟೋವನ್ನ RCB ಶೇರ್ ಮಾಡ್ಕೊಂಡಿದೆ. ಆ ಫೋಟೋ ಈಗ ಸಖತ್ ವೈರಲ್ ಆಗಿದೆ. ಸದ್ಯಕ್ಕೆ ಎಲ್ಲಾ ಆಟಗಾರರು RCB ಟೀಮ್ ಅನ್ನ ಸೇರ್ಕೊಂಡಿದ್ದಾರೆ. ಇನ್ನು ಪಟಿದಾರ್ ಕೂಡ ಪಿಕ್ಚರ್ ಅಬಿಬಿ ಬಾಕಿ ಹೇ ದೋಸ್ತ್ ಅಂತ ಬೇರೆ ಡೈಲಾಗ್ ಬೇರೆ ಹೊಡೆದಿದ್ದಾರೆ. ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ. ಒಳ್ಳೆ ಕ್ಯಾಪ್ಟನ್ಸಿಯಲ್ಲಿ ರಜತ್ ಪಟಿದಾರ್ ಅವರ ಕ್ಯಾಪ್ಟನ್ಸಿಯಲ್ಲಿ RCB ಸಖತ್ತಾಗಿ ಆಡ್ತಾ ಇದೆ. ಪ್ಲೇ ಆಫ್ಗೆ ಇನ್ನೊಂದು ಹೆಜ್ಜೆ ಇದೆ. ನಾಳೆ ಮ್ಯಾಚ್ ಅಲ್ಲಿ ಗೆದ್ದು ಪ್ಲೇ ಆಫ್ ನ ಕನ್ಫರ್ಮ್ ಮಾಡ್ಕೊಳ್ಳೋದು ಒಂದೇ ಬಾಕಿ ಇರೋದು. ನೋಡೋಣ ಹೇಗಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸದ್ಯಕ್ಕಂತೂ ಎಲ್ಲ ಆಟಗಾರರು RCB ಕ್ಯಾಂಪ್ ಸೇರಿರೋದು ಒಂದು ರೀತಿಯಲ್ಲಿ ಜೋಶ್ ತುಂಬಿದೆ. ಇನ್ನು ಉಳಿದಿರೋ ಮ್ಯಾಚ್ಗಳನ್ನ ಚೆನ್ನಾಗಿ ಆಡಿ ಈ ಸತಿ ಕಪ್ ನಮ್ದಾಗ್ಲಿ ಅಂತ ನಾವು ನೀವು ಎಲ್ಲರೂ ಆಶಿಸೋಣ.